ಅಲ್ಲ ರೀ, ನೀವು ಹಿಂದಿನ 5 ವರ್ಷದಲ್ಲಿ ಏನೇನಾಗಿತ್ತು, ಬಿಜೆಪಿ ಸರ್ಕಾರದಲ್ಲಿ ಏನೇನಾಗಿತ್ತು ಅನ್ನೋದು ನೀವು ಸ್ವಲ್ಪ ಪುಸ್ತಕ ಒಂದು ಪಾನಗಳನ್ನು ತಿರುಗಿ ನೋಡ್ರಲ್ಲ. ಹಿಂದಿನ ಏನೇನಾಗಿತ್ತು ಅನ್ನೋದು ನೋಡ್ರಲ್ಲ, ಮತ್ತೆ ಅದು ಗೊತ್ತಿಲ್ಲ ನಿಮಗೆ. ಆಡಳಿತ ನಮ್ಮದು ನಿಂತು ಹೋಗಿಲ್ಲ, ಯೋಗಗತಿಯಲ್ಲಿ ಹೊಂಟಿದೆ. ನಿಂತಿರ್ತಕ್ಕಂಥದ್ದು ಅವ್ರ ವಿರೋಧ ಪಕ್ಷವಾಗಿ ಅವರಿಗೆ ಆಗ್ತಾ ಇದೆ. ಸರ್ಕಾರದ ಲೋಪಗಳನ್ನ ಎತ್ತತಕ್ಕಂಥದ್ದು ಶಕ್ತಿಹೀನ ಆಗಿರ್ತಕ್ಕಂಥ ಒಂದು ವಿರೋಧ ಪಕ್ಷ ಎಲ್ಲಿದೆ ಅವರಲ್ಲಿ? ನೀವೆಲ್ಲ ಹೇಳ್ತೀರಿ ಮನೆ ಒಂದು 3 ಬಾಗಿಲು, ಮನೆ ಒಂದು 5 ಬಾಗಿಲಾಗಿದೆ. ಅವ್ರದ್ದು ಹುಳುಕನ್ನು ಮುಚ್ಕೊಳ್ಳಿಕ್ಕೆ ನಮ್ಮ ಮೇಲೆ ಅಪಾದನೆ ಮಾಡ್ತಾ ಇದ್ದಾರೆ ಅಷ್ಟೇ. ಇನ್ನೊಂದು ಸರ ಮಾತು ಅನಾವಶ್ಯಕವಾಗಿ ಯಾರೋ ಅದನ್ನು ಉದ್ಭವ ಮಾಡ್ತಕ್ಕಂಥ ಒಬ್ಬ ಶಾಸಕರು, ಒಬ್ಬ ಮುಖಂಡರು, ಒಬ್ಬ ಕಾರ್ಯಕರ್ತ ಹೇಳಿರ್ತಕ್ಕಂಥದ್ದು ನಮ್ಮ ಮುಂದೆ ಪುರಾವೆ ತಂದುಕೊಡಿ. ಇಲ್ಲಿವರೆಗೆ ಮಾತಾಡ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಹೇಳಿದ ಮೇಲೆ ಇನ್ಯಾರು ಹೇಳ್ಬೇಕು? ನನ್ನ ರಕ್ತದಲ್ಲೇ ಕಾಂಗ್ರೆಸ್ ಇದೆ, ನನ್ನ ಜೀವನ ಪರ್ಯಂತ ಕಾಂಗ್ರೆಸ್ ನಲ್ಲಿ ಇರ್ತೀನಿ, ಉಸಿರಾಡುವವರೆಗೂ ಕಾಂಗ್ರೆಸ್ ನಲ್ಲೇನೆ ಇರ್ತೀನಿ, ಬೇರೆ ಏನು ಆಲೋಚನೆ ಮಾಡಲ್ಲ ಅಂತ ಹೇಳಿದ್ಮೇಲೆ ಬೇರೆಯವ್ರ ಮಾತಿಗೆ ಯಾಕೆ ಬೆಲೆ ಕೊಡ್ತೀನಿ? ಮತ್ತೆ ಕೆಲವು ಸಮುದಾಯದ ಸ್ವಾಮೀಜಿ ಈಗ ಡಿ.ಕೆ. ಶಿವಕುಮಾರ್ ಪರ ಬ್ಯಾಟಿಂಗ್ ಮಾಡುವಂತದ್ದು, ಈ ಕಡೆ ಸಿದ್ದರಾಮಯ್ಯ ಪರ ಬ್ಯಾಟಿಂಗ್ ಮಾಡುವಂತದ್ದು ಎಷ್ಟು ಸರಿ ಸರ್? ಒಳ್ಳೆಯ ಸಂದೇಶ ಕೊಡಬೇಕು. ಆಸ್ಪತ್ರೆ ಉದ್ಘಾಟನೆಗೆ ಬಂದಾಗ ನಾವು ಸ್ವಲ್ಪ ಮಾತಾಡ್ಬೇಕು. ಇಲ್ಲ ಸರ್.